जो जम्मू ही हमारे हिसाब से 150 के करीब है, लेकिन इन्हों जो गोकुलम में हमारी एक टीम है, नंजनगुड़ में एक टीम है, ग्रुप को जो बोलते थे वो क्या क्या वहाँ कितके दे आदमी क्या फ्रॉड ये कोई मालूम तो नहीं है। लास्ट टाइम में नरसीपुर गरगेश्वरी वहाँ वाले सब भी जमको थे, उन्हों अक्लमंद इंसान ऑलरेडी उन्होंने मंगले को निकल गई वापस रिटर्न। हमें भी बहुत सारे आदमियों को जमाए थे, उन्होंने भी बहुत सारे जने आदमी रिटर्न अमाउंट ये कर ले हुई। आज का वादा था रात के 12 हो रही, 12 बजे हो रही। तमाम लोग एक उम्मीद से ಎಲ್ಲರೂ ಒಂದು ಆಸೆಗೆ ಬಂದಿದ್ದಾರೆ ಅಂದ್ರೆ ಯಾರಿಗೂ ಏನು ಸಿಗ್ತಾ ಇಲ್ಲ, ಮನೆ ಕೈ ಸಿಗ್ತಾ ಇಲ್ಲ, ಕದ್ದಿ ಕದ್ದಿ ಓಡಾಯ್ತದೆ ಇದು 150 ಜನ ದುಡ್ಡು ಇಸ್ಕೊಂಡು ಮಜಾ ಮಾಡಕ್ ಇವ್ರು ನಾಯಿ ತರ ಅಲ್ಲಿ ಯಾಕೆ ನಾವು ಊಗದ್ರಲ್ಲ ಆಗಲ್ವಾ ಅಲ್ಲಿ ನೀನ್ ಕೆಲಸ ಮಾಡಿದಲ್ಲ ನೀನು ಗಂಡ ಇನ್ನ ನಿನ್ನ ಆಗ್ಲಿ ಇಸ್ಕೊಳೋ ದುಡ್ಡು ಎಲ್ಲಾರ್ಗೂ ಇಸ್ಕೊಳೋ ₹10 ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಐತೆ ನಮ್ಗೆ। ಮಾತಾಡ್ದ ಮನೆ ಕೆಲಸ ಮಾಡ್ಬೋದು ಅದನ್ನ ಸರ್ ನಾನು ಹೇಳೋದು ಕೊಟ್ಟಿರೋದು ಏನು ಇಲ್ಲ ನಿಮ್ಗೆ, ಇವ್ರಿಬ್ರು ಒಂದೇ ಮನೆಯಲ್ಲಿ ಇದ್ರೆ ಏನ್ ಹೇಳ್ತಾರೆ ಅದು ಬಿಟ್ಬಿಡಿ। ಫಸ್ಟ್ ಇರೋದು ನಿಮ್ಗೆ ಕಷ್ಟ, ಈ ಕಷ್ಟದಲ್ಲಿ ಇವರು ಜವಾಬ್ದಾರಿ ಇದ್ರು, ಇವ್ರ ಹತ್ರ ಮಾತಾಡವ ಅವ್ರು ಏನ್ ಹೇಳ್ತಾರೆ ನೋಡವ। ಈಗ ಏನ್ ಹೇಳ್ತಾರೆ ಬರೀ ಸುಳ್ಳು ಹೇಳ್ತಾರೆ, ಏನ್ ಮಾಡವ್ರೆ ಗೊತ್ತಾ ಸರ್, ಇಬ್ರಿದ್ರೆ ಜಾಬ್ ಕೊಡ್ಬೇಕಾಗುತ್ತೆ, ದುಡ್ಡು ಕೊಡ್ಬೇಕಾಗುತ್ತೆ, ಈಗ ಇಬ್ರು ಇರೋದ್ ಬೇಡ ಅಂತ ಅಪ್ಪನ ಎಲ್ಲೋ ಕಳಿಸ್ಬಿಟ್ಟು ಆ ಅಪ್ಪನ ಕರ್ಕೊಂಡ್ ಬನ್ನಿ, ಆಗ ಇಬ್ರು ಸೇರೆ ತಾನೇ ದುಡ್ಡು ಇಸ್ಕೊಂಡಿದ್ದು ಆಮೇಲೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ। ಎಲ್ಲಿ ಕಳ್ಸಿದ್ರು ಇವಾಗ ಏನೋ 5,000 10,000 35,000 ಒಬ್ಬೊಬ್ರದ್ದು 150 ಜನ ಗೀತಾ ವೆಂಕಟೇಶ್ ಟ್ರಸ್ಟ್ ಆ ಟ್ರಸ್ಟ್ ಗೆ ಬಿಲೀವ್ ಮಾಡಿ ಭರೋಸೆ ಮಾಡಿ ಎಲ್ಲರೂ ಯಾರಿಗೋ ಮನೆ ಕೊಡ್ತೀನಿ ಅಂತ, ಯಾರಿಗೋ ಕಿರು ಕೊಡ್ತೀನಿ ಅಂತ ಏನೇನೋ ಹೇಳ್ತಾ ಇದ್ರ ನೀವು, ರಿಜಿಸ್ಟರ್ ಆಗಿದೆಯಾ ಮೇಡಮ್ ಇದು ಟ್ರಸ್ಟ್? ಸರ್ ಅವರು ಮುಂಚೆ ಅವ್ರ ಕಡೆಯಿಂದ ಕೊಡ್ತಾ ಇದ್ರು, ಆಯ್ತಾ? ಇಲ್ಲ ಸರ್, ನಮ್ದು ರಿಜಿಸ್ಟರ್ ಆಗಿಲ್ಲ ಸರ್, ಮೋಸ ತಾನೇ ಇದು? ಮೋಸ ಸರ್, ಮೋಸ ಅಲ್ಲ, ಇದು ಮೋಸ ತಾನೇ ಮೇಡಮ್? ಮೋಸ ಸರ್, ಈ ಮೋಸಕ್ಕೆ ಇವರೆಲ್ಲ ಬಲಿ ಆಗ್ಬೇಕೀಗ ಅಲ್ವಾ ಮೇಡಮ್? ಆಯ್ತು, ಮೋಸ ಸರ್ ನಾವು ಮಾಡಿ ಏನ್ ಮೇಡಮ್? ಹೌದು ಸರ್, ಬಲಿ ಆಗೋದು ನೀವು ಮೋಸಕ್ಕೆ? ಇಲ್ಲ, ಮೋಸ ನಾವು ಮಾಡಿರೋದು ನಿಜ ಸರ್। गुड़ी में जमीन है करके बोला एयरपोर्ट के सामने, वो कहाँ है जमीन वो समझ में नहीं आया। पूरा घर पूरा रेडी हो गया, पूरा घर पाया शुरू हो गया, क्या की शुरू हो गया, वाला हो गया, अंदर आधा काम स्टार्ट हो गया। जो आज दिलाई गई थी इसमें नंजनगुड़ के करीब एयरपोर्ट जो है आज दिलाई, हाँ उसी के आज काम ऑलरेडी ओपनिंग हुआ पूरा बोले जी, काम स्टार्ट होने हो गया, बोर्ड ऑन रिंग बोल को बोले। ये भी धोखा हो गया, पूरा धोखा। ಯಾರು ಸರ್ ಇವರು ಓಲ್ಡ್ರು ಕಟ್ಟಿರೋರು? ಸರಿ, ಓಲ್ಡರು ಮನೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಮನೆ ಕೊಡಕ್ಕೆ ಇವರು ನಾಮಿನಿ ಕೊಟ್ಟಿದ್ದಾರೆ। ಅದ್ರಲ್ಲಿ ಏನಿದೆ, ಅವ್ರ ಫೋಟೋ ಮತ್ತೆ ಅವ್ರ ಮಗನ ಫೋಟೋ ಕೊಟ್ಟಿದ್ದಾರೆ, ಮತ್ತೆ ಆಧಾರ್ ಕಾರ್ಡ್ ಇದೆ, ಅವ್ರದೇ ಜೆರಾಕ್ಸ್ ಮಾಡಿ ಇಟ್ಟಿದ್ದಾರೆ। ಕಾಗದ ಏನಾದ್ರು ನಿಮ್ಮ ಹತ್ರ ಇದೆಯಾ? ಏನು ಇಲ್ಲ ಸರ್, ಅವ್ರು ಏನು ಕೊಟ್ಟಿಲ್ಲ। ಗೀತಾ ವೆಂಕಟೇಶ್ ಅಂತ ನಮ್ಮ ಹತ್ರ ಟ್ರಸ್ಟ್ ಇದೆ, ಎಷ್ಟು ಬೇಕಾದ್ರೂ ಕೊಡ್ತೀವಿ ಅಂತ ಹೇಳಿ ಒಂದ್ ನೈಟು ಹಿಂಗೆ ಹೋದ್ವಿ, ಇದೇ ತರ ನೈಟ್ ಹೋಗಿದ್ಕೆ ಮೊಹಮ್ಮದ್ ಅಮೀರ್ ಅವರು ಬರ್ಕೊಟ್ರು, ಗೀತಾ ವೆಂಕಟೇಶ್ ಅಂತ ಹೇಳಿ ಟ್ರಸ್ಟ್ ಇದೆ ನಮ್ದು, ₹1,00,00,000 ಬರುತ್ತೆ ನಮ್ಗೆ ಅಂತ ಹೇಳಿ ಆಸೆ ಪೇಪರ್ ಅಲ್ಲಿ ಬರ್ದಿರೋದು। ಇವ್ರ ಹತ್ರ ಯಾವುದೇ ಪ್ರೂಫ್ ಇಲ್ಲ, ಗೊತ್ತಾಯ್ತು ಆಮೇಲೆ। एनआर के तलवार साहब ही ना माशाल्लाह बहुत अच्छा हमना सपोर्ट करे, अच्छा रेस्पॉन्स किया, तो क्या उनसे उम्मीद है वो तलवार साहब कुछ करती है? तलवार साहब से जरा क्या कहना चाहते हैं आप? इंशाल्लाह क्या भी नहीं उम्मीद है, जो हमना इंसाफ मिलने का है वो मिल को हमारी जो अमाउंट गई है वो हमना रिटर्न आ गई तो बस है। ಫೋಟೋ ಇದು ಸುವರ್ಣ ಅಂತ ಸರ್, ಬೆಲವತ್ತ ಗ್ರಾಮದವ್ರದ್ದು, ಮೊಹಮ್ಮದ್ ಅಮೀರು ಮತ್ತೆ ಈ ಶಾಂತ್ ಕುಮಾರಿ ಅಂತ ಹೇಳಿ ಇಬ್ರು ಚೀಫ್ ಫ್ರಾಡ್ ಮಾಡಕ್ಕೋಸ್ಕರ ಅವ್ರದೇ ಆಧಾರ್ ಕಾರ್ಡು ಅವ್ರದೇ ಫೋಟೋನ ಜೆರಾಕ್ಸ್ ಮಾಡಿ ಕೊಟ್ಟು ಇದನ್ನ ಸುಮಾರು ಒಂದು 6 ತಿಂಗಳು ಸತಾಯಿಸಿದ್ರು। ಈಗ ಇಬ್ರು ಇದ್ದಾರೆ ಇಲ್ಲಿ, ಯಾರು ಇವರು? ಇವನು ನಾಮಿನಿ ಅಂತೆ ಮಗ, ಇವರು ಮನೆ ಓನರು, ಮನೆಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಸುವರ್ಣ ಅಂತ, ಸುವರ್ಣನ್ಗೆ ಮಗ ಮಾಡಿರೋದು ನಾಮಿನಿ ಮೊಹಮ್ಮದ್ ಅಮೀರು ಮತ್ತೆ ಶಾಂತ್ ಕುಮಾರ್ ಇಬ್ರು। ಯಾರು ಸರ್ ಇವರು? ಇವರು ಓಲ್ಡ್ರು ಕಟ್ಟಿರೋರು, ಓಲ್ಡರು ಮನೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಮನೆ ಕೊಡಕ್ಕೆ ಇವರು ನಾಮಿನಿ ಕೊಟ್ಟಿದ್ದಾರೆ, ಅದ್ರಲ್ಲಿ ಏನಿದೆ, ಅವ್ರ ಫೋಟೋ ಮತ್ತೆ ಅವ್ರ ಮಗನ ಫೋಟೋ ಕೊಟ್ಟಿದ್ದಾರೆ, ಮತ್ತೆ ಆಧಾರ್ ಕಾರ್ಡ್ ಇದೆ, ಅವ್ರದೇ ಜೆರಾಕ್ಸ್ ಮಾಡಿ ಇಟ್ಟಿದ್ದಾರೆ। ಕಾಗದ ಏನಾದ್ರು ನಿಮ್ಮ ಹತ್ರ ಇದೆಯಾ? ಏನು ಇಲ್ಲ ಸರ್, ಅವ್ರು ಏನು ಕೊಟ್ಟಿಲ್ಲ। ಗೀತಾ ವೆಂಕಟೇಶ್ ಅಂತ ನಮ್ಮ ಹತ್ರ ಟ್ರಸ್ಟ್ ಇದೆ, ಎಷ್ಟು
ಎಷ್ಟು ಬೇಕಾದ್ರೂ ಕೊಡ್ತೀವಿ ಅಂತ ಹೇಳಿ ಒಂದ್ ನೈಟು ಹಿಂಗೆ ಹೋದ್ವಿ. ಇದೇ ತರ ನೈಟ್ ಹೋಗಿದ್ಕೆ ಮೊಹಮ್ಮದ್ ಅಮೀರ್ ಅವರು ಬರ್ಕೊಟ್ರು. ಗೀತಾ ವೆಂಕಟೇಶ್ ಅಂತ ಹೇಳಿ ಟ್ರಸ್ಟ್ ಇದೆ ನಮ್ದು, ಕೋಟ್ಯಾಂತರ ರೂಪಾಯಿ ಬರುತ್ತೆ ನಮ್ಗೆ ಅಂತ ಹೇಳಿ ಆಸೆ ಪೇಪರ್ ಅಲ್ಲಿ ಬರ್ದಿರೋದು. ಇವ್ರ ಹತ್ರ ಯಾವ್ದೇ ಪ್ರೂಫ್ ಇಲ್ಲ, ಗೊತ್ತಾಯ್ತು ಆಮೇಲೆ ಏನು ಇಲ್ಲ ಅಂತ ಹೇಳಿದ್ಕೆ ಈ ತರ ಎಲ್ಲ ಹೋರಾಟಕ್ಕೆ 6 ತಿಂಗಳಿಂದ ಹೋರಾಟ ಮಾಡ್ತಾ ಇದೀವಿ. ಎಲ್ಲೂ ಹೋಗಕ್ಕೂ ಆಯ್ತಲ್ಲ, ಎಲ್ಲಿ ಏನು ಮಾಡಕ್ಕೂ ಆಯ್ತಲ್ಲ ಇವ್ರಿಗೆ. ಇವರು ಬಾರಿ ಫ್ರಾಡ್ ಮಾಡ್ಬಿಟ್ಟವ್ರೆ, ಎಲ್ಲ ಹೆಂಗಸರ್ನು ಹಿಡಿದ್ಬಿಟ್ಟವ್ರೆ. ಸರ್, ಈಗ ಬಲ್ವತ್ ಗ್ರಾಮಲ್ಲಿ ಇದು ಆಫೀಸ್ ಇದೆ ಅಂತ ಅವ್ರ ಮೇಡಮ್ ಹೇಳಿದ್ರು. ಹೌದು, ನೀವು ಅಲ್ಲೇ ಹೋಗಿ ಇದು ಮಾಡಿದ್ರು. ಹೌದು, ವಿದ್ಯಾರಣ್ಯಪುರಂ ಅಲ್ಲಿ ಮನೆ ಮಾಡ್ಕೊಂಡಿದ್ರು, ಬಾಡಿಗೆ ಮನೆ. ಆ ಮನೆಗೂ ಬಾಡಿಗೆ ಕಟ್ಟಿಲ್ಲ ಈಗ್ಲೂ, ಎಲ್ಲ ಕದ್ದು ಓಡಾಡ್ತಾ ಇದಾರೆ. ಒಂದ್ಸಾರಿ ಸಾತ್ಕಳ್ಳಿ ಡಿಪೋ ಹತ್ರ ಲಾಡ್ಜ್ ಅಲ್ಲಿ ಇದ್ರು, ಹಿಡ್ಕೊ ಬಂದ್ವಿ. ತಿರ್ಗಾ ಅಲ್ಲಿಂದ ಬನ್ನೂರಲ್ಲಿದ್ರು, ಅಲ್ಲೂ ಹಿಡ್ಕೊ ಬಂದ್ವಿ. ಏನ್ ಮಾಡಿದ್ರು ಇವ್ರು ಯಾವ್ದೇ ಪ್ರೂಫ್ ಇಲ್ದೇನೆ ಚೆಕ್ ಕೊಟ್ಟವ್ರೆ. ಆ ಚೆಕ್ ಮತ್ತೆ ನೋಟ್ ಪ್ರಣೋಟ್ ಅಷ್ಟು ಬಿಟ್ರೆ ಇನ್ನೇನು ಕೊಟ್ಟಿಲ್ಲ. ಎಲ್ಲ ಚೆಕ್, ಈ ಚೆಕ್ ಶಾಂತ್ ಕುಮಾರ್ ಇದು ಸರ್. ಶಾಂತ್ ಕುಮಾರಿಗೆ ಊಟ ಮಾಡಕ್ಕೂ ಊಟಕ್ಕೂ ಕಾಸಿಲ್ಲ ಅವಳ ಹತ್ರ. ಕೋಟ್ಯಾಂತರ ರೂಪಾಯಿ ಚೆಕ್ ನ ಎಲ್ಲಾರ್ಗು ಕೊಟ್ಟವಳೆ. ಎಷ್ಟಮ್ಮ ಮಾಡಿದ್ಯಾ ಸಾಲ ಅಂತಂದ್ರೆ ಏನೊಂದ್ 35 ಲಕ್ಷ ಇರ್ಬೋದು ಅಂತಾಳೆ. ಯಾರು ಹೇಳಿದ್ದು? ಶಾಂತ್ ಕುಮಾರಿ. ಸರಿ ಮೇಡಮ್, ಬನ್ನಿ ಮೇಡಮ್, ಮುಂದೆ ಬನ್ನಿ ಮೇಡಮ್, ಮುಂದೆ ಬನ್ನಿ. ಹೇಳಿದ್ದು. ಸರಿ, ಈ ಅಮೀರ್ ಸಾಬ್ ಜೊತೆ ಇವರಿದ್ರು, ಇಬ್ರು ಜೊತೆಲಿ ಸೇರ್ ಮಾಡಿದ್ದು. ಓಕೆ. ಈಗ ನಿಮ್ಗೆಲ್ಲ ಏನ್ ಬೇಕು ಸರ್? ಈಗ ನ್ಯಾಯ ಬೇಕು ಸರ್. ಎಲ್ಲೋದ್ರೂ ಆಗ್ತಾ ಇಲ್ಲ. ನಾವು ಒಟ್ನಲ್ಲಿ ಈಗ ಲೇಡೀಸ್ ಅವ್ರಿಗೆ ಯಾವುದೇ ಪ್ರೂಫ್ ಕೊಟ್ಟಿಲ್ಲ. ಇವರು ಫ್ರಾಡ್ ಮಾಡವ್ರೆ. ಈ ಫ್ರಾಡ್ಗೆ ಒಂದು ಮುಕ್ತಿ ಆಗ್ಬೇಕು, ಏನಾದ್ರು ಮಾಡ್ಕೊಡಿ. ನಮ್ಗೆ ಅಮೌಂಟ್ ಬರ್ಬೇಕು. ಅದೇ ಸರ್, ನನ್ನ ಹೆಸರು ಸುಗುಣ ಅಂತ ಸರ್. ನಾವು ಬೆಲ್ವತ್ ಗ್ರಾಮದಲ್ಲ ಇರೋದು. ಅಲ್ಲಿಂದ ಆಮೇಲೆ ಇವ್ರೇನು ನಾವೆಲ್ಲ ದುಡ್ಡು ಕೊಟ್ಟಿದ್ವಿ. ನಾವು ಸಾಲ ಸೋಲ ಮಾಡಿ ನಾವು ತಂದು ಕೊಟ್ವಿ ಸರ್. ಈ ಥರ ಮನೆ ಕೊಡ್ತೀವಿ, ರೇಷನ್ ಕೊಡ್ತೀವಿ ಅಂತ ಹೇಳಿದಕ್ಕೆ ನಮಗೆ ಒಂದೇ ಒಂದು ತಿಂಗಳು ಸರ್ ಕೊಟ್ಟಿದ್ದು ರೇಷನ್ ಅಷ್ಟೇ. ಆಮೇಲೆ ಮುಚ್ಚೇ ಬಿಟ್ರು. ಆಮೇಲೆ ಹೋದ್ವಿ, ಕೇಳಿದ್ವಿ, ಕೊಡ್ತೀನಿ ನಿಮಗೆ, ನಿಮ್ಮ ಹಣ ನಿಮ್ಗೆ ಕೊಡ್ತೀವಿ, ನಿಮ್ಮ ಹಣ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದ್ಸಲ ನೋಡಿದ್ರೆ ಸ್ವಿಚ್ ಆಫು. ಇವಾಗ ಮತ್ತೆ ತಿರ್ಗಾ ಒಂದ್ಸಲ ಬಂದ್ರು, ಬಂದ್ರು. ಅವಾಗ ನಿಮ್ಮ ಹಣ ನಿಮ್ಗೆ ಕೊಟ್ಬಿಡ್ತೀನಿ ಇವಾಗ ಸುಗುಣ ಅವರೇ ಹಂಗಂತ ಹೇಳಿದ್ರು. ಸರಿ ಆಯ್ತು ಅಂದ್ರೆ ತಿರ್ಗಾ ಇನ್ನೊಂದ್ಸಲ ನೋಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡ್ರು. ಆಮೇಲೆ ಈಗ ಮೊನ್ನೆ ಮಾಡೋದಕ್ಕೆ ಮೊನ್ನೆನೇ ಎತ್ತಿದ್ರು ಫೋನು. ಯಾಕೆ ನೀವು ಸ್ಟೇಷನ್ ಹತ್ರ ಬನ್ನಿ, ನಿಮ್ಮ ದುಡ್ಡು ನಾನು ಕೊಡ್ತೀನಿ ಹಂಗಂತ ಹೇಳಿದ್ರು. ಆಮೇಲೆ ಬೆಳಗ್ಗೆ ಒಂದ್ಸಲ ಫೋನ್ ಮಾಡಿದ್ದಕ್ಕೆ ನಾನು ಸ್ಟೇಷನ್ ಹತ್ರ ದುಡ್ಡು ತಂದು ಕೊಡ್ತೀನಿ, ಬಂದ್ಬಿಡಿ ನೀವು 10 ಗಂಟೆಗೆ ಸ್ಟೇಷನ್ ಹತ್ರ ಬನ್ನಿ, ನಿಮ್ ದುಡ್ಡು ನಿಮ್ಗೆ ಕೊಟ್ಬಿಡ್ತೀವಿ. ಇವ್ರು ಶಾಂತಕುಮಾರಿ ಅವರು ನನಗೆ ಫೋನ್ ಮಾಡಿ, ನಾನು ಫೋನ್ ಮಾಡಿದ್ದಕ್ಕೆ ನಿಮಗೆ ನಾನು ದುಡ್ಡು ಕೊಡ್ತೀನಿ, ಬನ್ನಿ ಮೊನ್ನೆ ನೀವು ಸ್ಟೇಷನ್ ಹತ್ರ ಕೊಟ್ಬಿಡ್ತೀನಿ ಅಂತ ನಂಗೆ ಬೆಳಗ್ಗೆ ಹೇಳೋದಕ್ಕೆ ನಾನು ಬಂದೆ ಸರ್. ಇವಾಗ 11 ಗಂಟೆ 12 ಗಂಟೆ ಆದ್ರೂ ನಮ್ಗೆ ಇನ್ನೂ ಹಣ ಬಂದಿಲ್ಲ. जी सर, आपका नाम बताइए। जी, मेरा नाम मंसूर है। जी, आप नाबीना हैं? जी, मैं नाबीना हूँ। जो पीछे तुम्हारे साथियां खड़ी उन्होंने भी नाबीना है? हाँ, हमारे साथियां भी नाबीना छी जी। हमें सब मिल को क्या धोखा क्या हुआ सर? असल में ये हुआ क्या करके बोले थे, गीता वेंकटेश नामी ट्रस्ट बोल को अमीर साहब और शांति मैडम, इन 2 जने मिल को पहले हमने बुलाए तो उस वक्त फ्री बोल को बुलाए थे NGO। अच्छा, तो शुरू में फ्रीज बोल को डॉक्यूमेंट लिए, सब लिए। उसके बाद मेरा आधार कार्ड कलर जेरॉक्स के साथ होना बोल को लिए, और 4/6 की फुल फोटोस हाँ लिए। बाद में एक आदमी का फिर बोले नामिनी भी होना जी। तो ठीक है बोल को उसके भी 3 जेरॉक्स पूछे थे। अच्छा, वो भी दिए। फिर उनके भी 4/6 के 3 फोटोज दिए। डॉक्यूमेंट्स क्या उम्मीद को दिए पे? क्या आपको क्या उम्मीद थी इनसे? असल में इन्हों क्या बोले करको बोले तो हमारे वास्ते, हमारे जैसे के वास्ते शुरू में हमें बहुत कुछ करने वाले ही, यानी माजूरन के वास्ते खुसूसन कर रही करको बोल करी चाहिए। ये सांस में आप आगे? हाँ जी, उम्मीद में आगे। ये उम्मीद में आको हमें ये पूरा दाल है। बात ऐसे करते थे कि वो बात में अच्छे NGO वाले ये नहीं कर सकते। अच्छा, उससे बड़े बातें करे। आपको रत्ती भी शुबा नहीं हुआ? शुबा होने की चांसेस नहीं थी। उस किस्म से अल्हम्दुलिल्लाह बात करते। अमीर साहब ऐसा बात करते थे क्या? अमीर साहब भी बात करते थे, उन्होंने भी उसकी तस्दीक करते थे। जमीर अहमद हमना इस ट्रस्ट में लिंक है। और असल डालने की सबसे बड़ी वजह सर जी, आप जमीर अहमद खान साहब का नाम ले रही हैं जी, उनका नाम क्यों लिए सो? इन्हों ट्रस्ट का लिंक जमीर अहमद साहब भी ये ट्रस्ट में ही, और DK शिव कुमार साहब ही, सिद्धरामैया ही, और ये ट्रस्ट में यहाँ तक के मैसूर की महारानी है। और क्या बोले प्रोफेसर
इनो पूरे हमारे पास बोले? हाँ ऐसा बोले भी, और कुछ फंक्शन हम भी करे। हाँ, वो किसे इनवाइट करे थे हम ना मालूम नहीं, लेकिन दूसरे कौन भी तो सियासती या इनो कौन भी आई नहीं, कुछ प्रोफेशंस को भी बुलाने को आए थे। एक बार गालिबन आईबी या कौन सा की फंक्शन हॉल में एक कैसा आईबी से, हाँ आईबी में एक फंक्शन रखे थे। फिर उसके अलावा भारतीय कल्याण मंटपा जो सिल्क फैक्ट्री के पास है, वहाँ भी एक ये रखे थे फंक्शन है। तो यहाँ से भी रखो पूरा ये करे। उसके बाद क्या बोले, हमें एयरपोर्ट के सामने वाले कुछ साइटां बना रही, हमें इसमें घरान दे रही। ये जगह को कौन की एक जने ये अतिया कर को हिस्सो इसे, ये जो ट्रस्ट है ये ट्रस्ट को अतिया कर रही, इसे बन को देने के वास्ते मुख्तलिफ फद में मुख्तलिफ चीज़ें दे रही। जैसा कि उसमें भी इनका क्या नाम, उसका सिद्धरामैया साहब का नाम लिए। सिद्धरामैया साहब इंटान दे रही बोले। DK शिव कुमार साहब का वहाँ करेंट का प्लांट है, फ्री करेंट उन्होंने सप्लाई करती घर को बोले, एयरपोर्ट के बिल्कुल अपोजिट है बोले। फिर उसके बाद क्या बोले, शख्सियतों का नाम लिया? हाँ बड़े बड़े शख्सियतों का नाम लिए सो। फिर उसके बाद वो घरान के अंदर मस्जिद मंदिर हर चीज आती है, एक पूरा लेआउट के जैसा बनता है, हिंदू मुस्लिम भाई हाँ भाई भाई के जैसा रहना, बहुत सारे चीजें रहती हैं को बोले। फिर उसके बाद बोले वहाँ मस्जिद बनने के वास्ते जमीर अहमद साहब अपनी तरफ से पूरा ताउन करती हैं को बोली। ये सब बातें कौन बोले सो? इन्हें अमीर साहब। अच्छा जी, इंक्लूडिंग इनो। तो आपको एक भरोसा होता गया? हाँ, शांति मैडम उसकी हर चीज की तस्दीक करते थे। और दूसरी चीज ऐसा सख्ती से ये करे, वो फौरन 10,000 रुपए जमा करना बोले, बाद में फिर जरा दिन के बाद बोले और 15,000 रुपए ऐड करो बोले। तो ये शुरुआत में 10,000 रुपए से हुआ? पहले शुरुआत 10,000 से हुआ, 10,000 के बाद फिर 15,000 रुपए ऐड करो के। अच्छा। हमारे ये दोस्त हैं यही नो आसिफ भाई, इनके बहन की क्या कि ये गिरवी रखो है, माल तक भी पैसे ले ले पाए। आप तीनों मजदूर हैं जी। कितने मजदूर हैं जो इसमें शामिल? तकरीबन 35 से 40 का हिसाब दिए थे उन्होंने आखिरी में। आप लोगों को तमाम जानते हैं उनको, एक दूसरे को जानते हैं? तकरीबन हम एक 15 जने तक तो जानती है, हमें 15 से 20 जने। दर्द बोल ले रही है अब? हाँ अब भी एक दूसरे को बोल रहे हैं। 15 जने ही? 15 से 20 जने जो हमें जानती। इन्होंने जो डेटा बोले थे 30 पार्ट का तो था। अच्छा मंसूर साहब, यहाँ पे अब जो आपके साथ खड़ी शांति मैडम जी, उन्होंने खुला बोले ये ट्रस्ट रजिस्टर हो को नहीं है जी, ये बाकायदा धोखा दिया गया है जी। और उनका मैडम का क्या है बोलना है तो इनके पैसे वापस लिए तक मैं यहाँ रुकती हूँ जी। मुझे किसके भी पैसे रखो बोल को शांति मैडम बोल रही। जी तो आप क्या बोलना चाहते हैं? सर असल में इसके वादे तो बहुत सारे हो गए सर, बहुत सारे चीज़ें एक बार नहीं, कम से कम एक 5-6 टाइम ले लिए। खाली तारीख पर तारीख दिए। और दूसरी चीज़ क्या हम कहते थे शुरू में, क्या हम क्या को बोले तो तुम्हें ऐसा कर रही इस हिसाब से तुमने बहुत सारे चीज़ों से तुम्हें लाश कर लेती। हाँ यूँ कहे बाद में क्या बोले किसका कि मर्डर हो गए, क्या की हो गए, बेंगलोर में कौन सा की SBI मैनेजर है कर को बोले, क्या की बोले, ऐसा बल्ले 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 ठेलने को आए। जब इन्होंने बार बार ठेलने को आए तो तंगा को हमें क्या करे JP नगर स्टेशन को पहुंचे। रात के 11 बजे तक 5 घंटे हो गए तो 11 तक के एक दिन में, और एक दिन तो सुबह के 9 घंटे हो गए तो शाम के 9 बजे तक रहना पड़ा। 9-10 घंटे के बाद भी वहाँ भी हमने क्या भी रेस्पॉन्स नहीं मिला। पहले दिन जरा आपने लिए इंस्पेक्टर साहब, दूसरे दिन होता क्या भी हमने रेस्पॉन्स कैरिज करे नहीं। आखिरकार यहाँ जमो वहाँ जमो अगर को बार बार जमते रहे, बार बार डेटा पर डेटा जमाते रहे। NR के तलवार साहब ही ना माशाल्लाह बहुत अच्छा हमने सपोर्ट करे जी। हाँ अच्छा रेस्पॉन्स लिया। तो क्या उनसे उम्मीद है वो तलवार साहब कुछ करती हैं? तलवार साहब से जरा क्या कहना चाहते हैं आप? इंशाल्लाह क्या भी नहीं, उम्मीद है जो हमने इंसाफ मिलने का है वो मिल को हमारी जो अमाउंट गई है वो हमने रिटर्न आ गई तो बस है। एक्चुअली तलवार साहब भी हम का यहाँ जनता भी नहीं जी, उनका चामुंडी का जनता नहीं है, लेकिन फिर भी उन्होंने रेस्पॉन्स कर को पूरी का पूरा हमें करती को भरोसा देखो, भरोसा 2 तारीख को बुलाई। 2 तारीख को मंसूर साहब जी मैं क्या कहता हूँ, आज हफ्ते के दिन एक वादा था जी, पैसे वापस देती कर जी। अब मैडम सामने खड़े को बोल रही नान ಏನ್ ಮಾಡಲಿ और हिलवाला मने लेकर को बोल रही, तो अब क्या बोलना चाहते हैं आप? भाई इसके वास्ते भी ये झूठ इच्छू दिखता, मैं क्या बोलता हूँ बोले तो इसे सही तरीके से अगर पूछताछ करे तो इंशाल्लाह क्या तो भी मिल जाती। क्यों अगर को बोले तो हमें इससे पहले भी आदमी फिर को इन लोगों को पकड़ी सो उन्होंने फिरने वाले भी बहुत सारा उनका पैसा अपना वक्त जाया कर और दूसरी चीज यहाँ जितने ही सम डाली अक्सर मजदूर
काम करने वाले छोटे मोटे आदमी हैं 440 जी जी तब इनको काम छोड़ को एक दिन का फिरना का तो भी 500 रुपए 600 रुपए उनका उस दिन का धर्मा गया कर को तो ऐसा बार बार जाले कुछ है। तो एक टाइम 7 कली लार्ज में पकड़ी और एक टाइम बन्नौर की लार्ज में पकड़े। तो ऐसा पकड़े का इनको स्टेशन हमको बिठाने का हो गया है। तो उससे अगर आपको इंसाफ चाहिए, हमने इंसाफ होना जो जिम्मेदार हैं इंशाल्लाह उन्होंने। ಸರ್ ಗೀತಾ ಟ್ರಸ್ಟ್ ಅಂತ ಐತೆ ನಮ್ಮ ಹತ್ರ 25,000 ದುಡ್ಡು ಕಟ್ಟಿ ತಿಂಗಳು ಹಬ್ಬಗಳಿಗೆಲ್ಲ ರೇಷನ್ ಕೊಡ್ತೀವಿ ಮತ್ತೆ ಮನೆ ಕೊಡ್ತೀವಿ ಅಂತ ಇವ್ರು ಹೇಳಿದ್ರು. ನಾವು 25,000 ಕಟ್ತೋ. 25,000 ಕೊಟ್ಟಾಗ ನಮ್ಗೆ 2 ಸರಿ ರೇಷನ್ ಕೊಟ್ಟಿದ್ದೀವ್ರು. ಎಷ್ಟು ಒಂದು 5 ಕೆಜಿ ಅಕ್ಕಿ, ಒಂದು ಅರ್ಧ ಕೆಜಿ ಬೇಳೆ, ಕಡಲೆಬೇಳೆ, ಸಕ್ಕರೆ ಆ ತರ ಕೊಟ್ಟು 2 ಸಾರಿ ಕೊಟ್ಟಿದ್ದು. ಇನ್ ಮಿಕ್ಕಿದ ಹಿರಿಯಪ್ಪ ಒಂದ್ ನಿಮಿಷ ನಮಗೆ ಕೊಟ್ಟಿದ್ದು 2 ಸಾರಿ ಕೊಟ್ರ ಸರ್. ಪುನಃ ಏನ್ ಮಾಡಿದ್ರು, ನಿಮ್ಮ ಮನೆ ಬೇಕು ಅಂದ್ರೆ ಪುನಃ ಇನ್ನೂ 10,000 ಕಟ್ಟಬೇಕು ಅಂತ ನಮಗೆ ಹೇಳಿದ್ರು. ಪುನಃ ನಾವು 10,000 ತಗೊಂಡೋಗಿ ಇವರು ಮತ್ತೆ ಅವ್ರು ಇನ್ನೊಬ್ರು ಇದ್ರಲ್ಲ, ಇಬ್ರು ಕೈಗೂ ಕೊಟ್ಟ. ಎದುರುಗಡೆನೆ ಒಬ್ರನ್ ಬಿಟ್ಟು ಒಬ್ರನ್ನೇ ನಾವು ಕೊಟ್ಟಿಲ್ಲ, ಇಬ್ರನ್ ಸೇರಿ ಕೊಟ್ಟಿದ್ದು ನಾವು ದುಡ್ಡ. ಈಗ ನೋಡಿದ್ರೆ ನಾವಲ್ಲ ಅಂತ ದುಡ್ಡು ಕೊಡ್ತೀವಿ ಅಂತ ನಮ್ಮನ್ ಕರ್ದಿ ಬೆಳಗಾನ ಕೂರ್ಸ್ಕೊಂಡ್ರು ಸರ್ ಇವ್ರು. ಇವ್ರೇನ್ ಹೊಸಿ ನಾಟಕ ಆಡ್ಲಿಲ್ಲ ಸರ್. ನೀವೇನಾರು ಅನ್ಕೊಳ್ಳಿ, ಹೆಂಗ್ಸು ಅಂತಾನು ನೋಡ್ಬಾರ್ದು, ಅಷ್ಟು ಹೊಟ್ಟೆ ಉರ್ಸಿದಾರೆ ಎಲ್ಲಾರ್ಗುನುವೆ. ಕದ್ದಿ ಎಲ್ಲಾ ಕಡೆಗೆ ಉಳ್ಕೊಂಡಿದ್ದಾರೆ. ಶಾಂತಿ ಅಂತ ಸರ್. ಇನ್ನು ಇವ್ರ ಜೊತೆಲಿ ಯಾರಿದ್ರು? ಅಮೀರ್ ಮಹಮ್ಮದ್. ಹೌದು, ಇಬ್ರು ಸೇರಿ ನಿಮ್ಗೆ ಇಬ್ರು ಸೇರೆ ಸರ್ ಮಾಡಿದ್ದು. ಆಶ್ವಾಸನೆ ಕೊಟ್ರು. ಹೌದು, ಏನ್ ಮನೆ ಕೊಡ್ತೀವಿ, ರೇಷನ್ ಕೊಡ್ತೀವಿ ಹಬ್ಬಕ್ಕೆ. ಮನೆ ಕೊಡ್ತೀನಿ ಅಂದಕ್ಕೆ 25,000 ಫಸ್ಟ್ ಕೊಟ್ಟು, ಆಮೇಲೆ 10,000 ಕೊಟ್ಟು, ಒಟ್ಟು ಟೋಟಲ್ 35,000 ಕೊಟ್ಟಿದ್ದೀವಿ ಸರ್. ನಿಮ್ಗೆ ಗೊತ್ತಿದೆ ಮನೆ ಅಂದ್ರೆ ತಮಾಷೆ ಇಲ್ಲ. ಹೇಳಿ 25,000ಗೆ ಮನೆ ಯಾರಾದ್ರೂ ಕೊಡ್ಬೋದಾ? ಕೊಡಲ್ಲ ಸರ್. ಹೌದು, ಕೊಡಲ್ಲ. ಆಸೆ ಮಾಡ್ಬೇಕಂದ್ರೆ ಅತಿ ಆಸೆ ಮಾಡಬಾರ್ದು. ನೀವು ಯಾವ ತರ ಅವ್ರಿಗೆ ಅವ್ರ ಮೇಲೆ ಅಂದ್ರೆ ಸರ್, ಗೌರ್ಮೆಂಟ್ ಮನೆ ಬಡವ್ರಗಳಿಗೋಸ್ಕರ ಟ್ರಸ್ಟ್ ಕಡೆಯಿಂದ ಕೊಡ್ತಾ ಇರೋದು. ಗೀತಾ ವೆಂಕಟೇಶನ್ ಅವರು ಇದೊಂದು ಟ್ರಸ್ಟ್ ಇಟ್ಟಿದ್ದಾರೆ. ಆ ಟ್ರಸ್ಟ್ ಕಡೆಯಿಂದ ಬಡವ್ರಗಳಿಗೆ, ಮನೆ ಇಲ್ದೇದವ್ರಿಗೆ ಮನೆ ಕೊಡಿಸ್ತಾ ಇದೀವಿ. ಅಡಿಪಾಯನೂ ಆಗೋಗ್ಬಿಟ್ಟೈತೆ ಅಂತ ನಾವು ಕೊಡ್ತಾರೆ ಅನ್ನೋದು ಒಂದು ಆಸೆ ಬಂತು. ಇದು ನಿಜ ಸರ್. ಅದು ಸರಿ, ಅವರು ಆತರ ಅವ್ರಿಗೆ ನಿಮ್ಗೆ ಭರವಸೆ ಕೊಟ್ಟರು ಹೌದು ಸರ್. ಮಾಡ್ತೀವಿ ಅಂತ. ಹೌದು. ಎಷ್ಟು ಜನ ನೀವು ಈ ತರ ಸೇರಿ ದುಡ್ಡು ಕಟ್ಟಿದ್ದೀರಾ? ನಾವು ನೋಡ್ದಂಗೆ 150 ಜನ ನಮ್ಮ ಇದ್ರಲ್ಲೇನೆ. ಅದಕ್ಕಿಂತ ಜಾಸ್ತಿ ಸರ್. 10,000 ಕೊಟ್ಟಿರೋರು ಇದಾರೆ, 25,000 ಕೊಟ್ಟಿರೋರವ್ರೆ, 35,000 ಕೊಟ್ಟಿರೋರವ್ರೆ, ಅದ್ರ ಮೇಲೂ 45, 50, 60 ಎಲ್ಲ ಕಟ್ಟಿರೋರವ್ರೆ ಸರ್. ತೆಗೆದು ನೋಡಿ ಸರ್, ಅವ್ರ ಹತ್ರ ಎಲ್ಲಾರ್ದು ಆಧಾರ್ ಜೆರಾಕ್ಸ್ ಇಸ್ಕೊಂಡಿದ್ದಾರೆ. ಇವ್ರ ಹತ್ರ ನಾವೇನು ಪ್ರೂಫ್ ಇಸ್ಕೊಂಡಿಲ್ಲ ಸರ್. ಇವ್ರ ಎಂತ ಬುದ್ಧಿವಂತರು ಗೊತ್ತಾ? ನಂದ್ ಆಧಾರ್ ಜೆರಾಕ್ಸು, ನನ್ನ ಮಗಂದ ಆಧಾರ್ ಜೆರಾಕ್ಸು, ಅದು ಕಲರ್ ಜೆರಾಕ್ಸು, ದೊಡ್ಡ ಫೋಟೋಗಳು, ಅದಕ್ಕೆ ಅಂಟಿಸ್ಬಿಟ್ಟು ಕೊಟ್ಟಿದ್ದು. ನಾವು ದುಡ್ಡು ಕೇಳಿದಾಗ ಏನಾದ್ರು ಗೊತ್ತಾ ಸರ್, ಮೊದ್ಲೇ ಸೈನ್ ಮಾಡಿ ಕೊಟ್ಬಿಡ್ಬೇಕು, ನೀವು 3 ತಿಂಗಳಾದ್ಮೇಲೆ ದುಡ್ಡು ಕೊಡ್ತೀನಿ ಅಂತ ಅಂದ್ರು ಇವರು. ಬೇಡ ನಿಮ್ಗೆ ಅಂತಂದ್ರೆ. ಸರಿ ಇರಿಮಾ, ನಿಮ್ಮ ಮಾತಾಡ್ತೀನಿ ನಾನು. ಸರಿ ಮೇಡಮ್, ಈಗ ನೀವು ಎಲ್ಲಿ ವಾಸ ಮಾಡೋದು? ನಾವು ಸರ್ ಬೆಲ್ವತ್ತ ಮಂಟಿ. ಎಲ್ಲಿ ಬಂದು ದುಡ್ಡು ಕಟ್ಟಿದ್ದು? ನಾವು ಸರ್ ಇದು ವಿದ್ಯಾರಣ್ಯಪುರಂ ಇದೆಯಲ್ಲ ಅಲ್ಲಿ. ಈ ಮನೆ ಯಾರ್ದು? ಮಗಂದು ಸರ್. ಅವರು ಇದು ಅಮೀರ್ ಮಹಮ್ಮದ್ ಇದಾರಲ್ಲ, ಅವ್ರದೇ ಇದು. ಅಮೀರ್ ಅವ್ರದ್ದು. ಕುಮಾರಿ ಅಮ್ಮ, ನಿಮ್ ಮೇಲೆ ಮತ್ತೆ ಅಮೀರ್ ಸಾಹೇಬ್ರು ನಿಮ್ ಜೊತೆ ಇದ್ರಲ್ಲ, ಅವ್ರ ಮೇಲೆ ಬಹಳ ಆರೋಪ ಇದೆ. ಮತ್ತೆ ಇವತ್ತು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಎಲ್ಲ ನೋಡಿ ಇಷ್ಟು ಜನ ಬಂದ್ಬಿಟ್ಟು ರಾತ್ರಿ 12 ಗಂಟೆಗೆ ಈ ಅಮೀರ್ ಸಾಹೇಬ್ರು ಮನೆ ಅಂತೆ ಅವ್ರ ಮುಂದೆ ಇಲ್ಲಿ ನಿಂತಿದ್ದಾರೆ. ಒಂದು ಆಸೆ ತೋರಿಸಿದ್ರು, ಅದಕ್ಕೆ ಅವರೆಲ್ಲ ಬಂದಿದ್ದಾರೆ. ಅವ್ರು ಹೇಳಿಮ್ಮ, ಏನ್ ಹೇಳಕ್ಕೆ ಸರ್? ಫಸ್ಟ್ ನಾವು 7 ವರ್ಷ ಟ್ರಸ್ಟ್ ನಡೆಸ್ತೋ. 7 ವರ್ಷ ನಾವು ಫ್ರೀ ಕೊಟ್ಟಿದೀವಿ ಸರ್. ಫ್ರೀ ಕೊಟ್ಟಿರೋದು ನಮ್ಮ ಹತ್ರ ಇದೆ ಸರ್. ರಾಷನ್ ಕೊಟ್ಟಿದ್ದೀವಿ ಸರ್ ಕೊರೋನಾ ಟೈಮಲ್ಲಿ. ಅದು ಟ್ರಸ್ಟ್ ಅಂದ್ರೆ ನಾನು ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದೆ. ಗೀತಾ ವೆಂಕಟೇಶ್ ಅವ್ರ ಮನೇಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಗೀತಾ ವೆಂಕಟೇಶ್ ಅವ್ರ ಮನೇಲಿ ನಾನು ಕೆಲಸ ಮಾಡ್ತಿದ್ದಾಗ ಗೀತಾ ವೆಂಕಟೇಶ್ ಅವರು ತೀರೋಗೋಕು ಅವರು ನನ್ಗೆ ಸ್ವಲ್ಪ ದುಡ್ಡು, ಸ್ವಲ್ಪ ಚಿನ್ನ ಕೊಟ್ರು. ನೀನು ಅವ್ರಿಗೆ ಇದು ಕ್ಯಾನ್ಸರ್ ಆಗಿ ತೀರೋದ್ರು. ಕ್ಯಾನ್ಸರ್ ಆಗಿ ತೀರೋಗೋಕು ನನ್ಗೆ ಸ್ವಲ್ಪ ದುಡ್ಡು ಮತ್ತೆ ಚಿನ್ನ ನಮ್ಗೆ ಕೊಟ್ರು. ಚಿನ್ನ ಕೊಟ್ರು. ನಾನು ಬಾಡಿಗೆ ಮನೆ ಮಾಡ್ಕೊಂಡಿದ್ದೆ. ಫಸ್ಟ್ ಇವ್ರ ಮನೇಲಿ ಅಮೀರ್ ಸಾಹೇಬ್ ಸೈಟ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅಮೀರ್ ಸಾಹೇಬ್ ಸೈಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇವ್ರು ನಮ್ಗೆ ಚಿಕ್ಕದ್ರಿಂದ ಸಾಕೋರ ಸರ್. ಯಾರೋ ಅಮೀರ್ ಸಾಹೇಬ್ ನಮ್ಗೆ ಚಿಕ್ಕದ್ರಿಂದ ತಂದೆ ತಾಯಿ ಎಲ್ಲರಿಗೂ ನಿಮ್ಗೆ ಸಾಕಿರೋದಿಲ್ಲ. ಯಾಕಂದ್ರೆ ಇದು ಬೇಕಾಗಿಲ್ಲ ನಮ್ಗೆ. ಇಲ್ಲಿ ಪಿಕ್ಚರ್ ಏನಿದೆ ನೀವು ಒಪ್ಪಿದ್ದೀರಾ? ಅದಕ್ಕೆ ಏನಾಯ್ತು ಸರ್, ನಾವು 7 ವರ್ಷ ಟ್ರಸ್ಟ್ ನಡೆಸ್ತಾ ಬಂದು 7 ವರ್ಷ 2017 ಕಂಟು ನಾವು ನಡೆಸ್ತು ಸರ್. 2017ಕ್ಕೆ ಅಮೀರ್ ಸಾಹೇಬ್ರಿಗೂ ಇವ್ರಿಗೂ ಮನೆಯವ್ರಿಗೂ ಗಲಾಟೆ ಆಯ್ತು. ಗಲಾಟೆ ಆಗೋಕು ಅವ್ರೇನ್ ಮಾಡಿದ್ರು, ಈಚೆ ಬಂದ್ರು. ಇವ್ರ ಮನೆಯಿಂದ ಈಚೆ ಬಂದ್ಬಿಟ್ರು. ಈಚೆ ಬರೋಕು ಅವಾಗ ಏನ್ ಮಾಡಿದ್ರು, ನಮ್ಮ ಮನೆಗೆ ಬಂದ್ರು. ಯಾರು? ಅಮೀರ್ ಸಾಹೇಬ್ ನಮ್ಮ ಮನೆಗೆ ಬಂದ್ರು. ಅಮೀರ್ ಸಾಹೇಬ್ ಬರೋಕು ನಾನು ಬರೀ 15 ಜನ ಮಡಿಕೊಂಡು ನಾನು ಟ್ರಸ್ಟ್ ನಡೆಸ್ತಾ ಇದ್ದೆ. ಏನೋ ನನ್ನ ಕೈಲಿ ಆದಷ್ಟು ನಾನು ಸಹಾಯ ಮಾಡ್ತಾ ಇದ್ದೆ. ಇವ್ರು ಬಂದ್ಬಿಟ್ಟು ಜನ ಜಾಸ್ತಿ ಮಾಡಿದ್ರು.
ಯಾರು ಅಮೀರ್ ಸಾಬ್ ಬಂದು ಜನ ಜಾಸ್ತಿ ಮಾಡಿದ್ರು. 7 ವರ್ಷ ನಾವು 1 ರೂಪಾಯಿ ತಗೊಂಡಿಲ್ಲ ಸರ್. ಎಲ್ಲ ಪ್ರೂಫ್ ನನ್ನ ಹತ್ರ ಇದೆ, ನಮ್ಮ ಮನೇಲಿ ಇದೆ, ಎಲ್ಲ ಪ್ರೂಫ್ ನಮ್ಮ ಹತ್ರ ಇದೆ. ಆಮೇಲೆ ಜನ ಜಾಸ್ತಿ ಆಗೋಕು, ಜನಗಳು ನಮಗ್ ಕೊಡಲ್ಲ ನಿಮಗ್ ಕೊಡಲ್ಲ ಅಂತ ಗಲಾಟೆ ಆಗೋಕು ಫಸ್ಟ್ 5,000 ಮಾಡ್ದೋ ಸರ್, ಆಮೇಲೆ 10,000 ಮಾಡ್ದೋ, ಆಮೇಲೆ 20,000 ಮಾಡ್ದೋ, 25,000 ಮಾಡ್ದೋ, 35,000 ಮಾಡಿರೋರಿಗೆ ನಾವು ಬೀರು ಕೊಟ್ಟಿದೀವಿ, ಮತ್ತೆ ಬೆಳ್ಳಿ ಕೊಟ್ಟಿದೀವಿ, ಚಿನ್ನ ಕೊಟ್ಟಿದೀವಿ. ಆಮೇಲೆ ಯಾವ್ದಾರು ಬರ್ತಡೇ ಅಲ್ಲ ಹೊಡೆದಿರೋರ್ಗು ಹೊಡೆದಿದೆ ಸರ್, ಹೊಡೆದಿರೋರ್ಗು ಹೊಡೆದಿಲ್ಲ ಆಯ್ತಾ. ಈಗ ಬೀರು ಕೊಟ್ಟಿರೋದು ಚಿನ್ನ ಕೊಟ್ಟಿರೋದು ಯಾರಾದ್ರೂ ಇದಾರೆ ಇಲ್ಲಿ? ಇದಾರೆ, ಅವ್ರು ಇದ್ದಾರೆ ಸರ್. ಯಾಕೆ ನಮ್ಮ ಹತ್ರ ಪ್ರೂಫ್ ಇದೆ, ನಿಮಗ್ ಕೊಟ್ಟಿಲ್ಲ, ಇವ್ರಿಗೆ ಕೊಟ್ಟಿದೀವಿ ಸರ್, ಇವ್ರಿಗೆ ಕೊಟ್ಟಿದೀವಿ, ಇವ್ರಿಗೆ ಬೀರು ಕೊಟ್ಟಿಲ್ಲ, ಬೆಳ್ಳಿ ಕೊಟ್ಟಿಲ್ವಾ? ಏನದು ಇಷ್ಟಪಟ್ಟ ಬೆಳ್ಳಿ ಕೊಟ್ಟಿಲ್ವಾ? ಸರಿ ಸರಿ ಹೇಳಮ್ಮ. ಸುವರ್ಣ ಅವ್ರಿಗೆ ಬೀರು ಕೊಟ್ಟಿದ್ದೀವಿ ಸರ್, ಸುವರ್ಣ ಅವ್ರಿಗೆ ಬೀರು ಕೊಟ್ಟಿದ್ದೀವಿ, ಸಿದ್ದರಾಜ್ ಅವ್ರಿಗೆ ಬೀರು ಕೊಟ್ಟಿದ್ದೀವಿ. ಅವರು ಬನ್ನಿ ಅಮ್ಮ, ಇಲ್ಲಿ ಬೀರು ಕೊಟ್ಟಿದ್ದಾರೆ ನಿಮ್ಗೆ? ಬನ್ನಿ ಅಮ್ಮ, ಇದ್ರೆ ಹೇಳಿ ಬೀರು ಕೊಟ್ಟಿದ್ದೀರಿ. ಇವ್ರು ಹೇಳಿ. ಸರಿ, ಆಮೇಲೆ ಸಿದ್ದರಾಜ್ ಅವ್ರಿಗೆ ಕೊಟ್ಟಿದ್ದೀವಿ ಸರ್ ಬೀರು. ಆಯ್ತಾ, ಒಂದ್ 8 ಜನ 9 ಜನಕ್ಕೆ ಯಾರ್ದೋ ಬರ್ತಡೇ ಅಂತ ದುಡ್ಡು ಬರ್ತಿದಾಗ ನಾವು ಕೊಟ್ಟಿದ್ದೀವಿ ಸರ್ ಎಲ್ಲರಿಗೂ. ಆಯ್ತಾ, ಆಮೇಲೆ ನಾವು 1 ವರ್ಷ ಈಗ ಹೋದ್ ರಂಜಾನಲ್ಲಿ ಸಾಮಾನು ಕೊಟ್ಟಿದ್ದೀವಿ ಸರ್. 1 ವರ್ಷ ನಾವು ಸಾಮಾನು ನಿಲ್ಸಿದ್ವು. ಈ 3 ವರ್ಷ ನಮ್ಮ ಕೈಲಿ ಸಾಮಾನು ಕೊಡೋಕ್ಕಾಗಲ್ಲ, ನಮ್ಗೆ ಕಷ್ಟ ಇದೆ ಅಂತ ಹೇಳಿ ನಾವು ನಿಲ್ಸಿದ್ವು. ಆಮೇಲೆ ನೀವು ವಾಪಸ್ ತಗೋಬೇಕು. ಆಮೇಲೆ ಹ್ಯಾಂಡಿಕ್ಯಾಪ್ಟ್ರಿಗೆಲ್ಲ ನಾವು ಫ್ರೀ ದುಡ್ಡು ಕೊಟ್ಟಿದ್ದೀವಿ ಸರ್. ಫ್ರೀ ಅಂದ್ರೆ ಈಗ 10,000 ಕೊಟ್ರೆ 1,000 ಕಟ್ಟಿ ಅಂತ ನಾವು ಕೊಟ್ಟಿದ್ದೀವಿ. ಅದು ನಮ್ಮ ಹತ್ರ ಪ್ರೂಫ್ ಇದೆ ಸರ್. ನೀವು ಹೇಗ್ ಬಂದಿರೋದು? ಈಗ ಮನ್ಸೂರ್ ಅವ್ರಿಗೆ, ದಸ್ತಗಿರಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ ಸರ್ ನಾವು. ಇದು ನಮ್ಮ ಹತ್ರ ಪ್ರೂಫ್ ಇದೆ, ಇರುದು ಹೇಳಿ. ಮನ್ಸೂರ್ ಭಾಯ್ ಯಾರು ಬನ್ನಿ ಹೇಳಿ. ಮನ್ಸೂರ್ ಬಂದಿಲ್ಲ, ಮನ್ಸೂರ್ ಬಂದಿಲ್ಲ. ಇಲ್ಲ ಸರ್, ನಮ್ಮ ಹತ್ರ ಪ್ರೂಫ್ ಇದೆ ಸರ್, ನಮ್ಮ ಹತ್ರ ಪ್ರೂಫ್ ಇದೆ. ಇಲ್ಲ, ನಮ್ಮ ಹತ್ರ ಪ್ರೂಫ್ ಇದೆ. ನೀವು ಕುರಾನ್ ಮುಟ್ಟಿ ಹೇಳ್ಬಿಡು. 10,000 ಕೊಟ್ಟಿಲ್ವಾ ನಾವು? 10,000 ಕೊಟ್ಟಿಲ್ವಾ? ಇಲ್ಲ, ನೀವು 10,000 ಕೊಟ್ಬಿಟ್ಟು ಯಾಕೆ ರಂಜಾನಲ್ಲಿ ಇಸ್ಕೊಂಡಿಲ್ವ ನೀವು? ಇಸ್ಕೊಂಡಿರೋದು ಹೇಳಿ. ಒಂದ್ ನಿಮಿಷ ಇರಿ. ಆಮೇಲೆ ಇವ್ರ ತಾಯಿಗೂ 10,000 ಕೊಟ್ಟಿದೀವಿ ಸರ್. ಇವರು ಎಲ್ಲ ಕೊಟ್ಟವ್ರ ಇಲ್ಲ ಅಂತ ನಾವ್ ಹೇಳಲ್ಲ. ಅಮ್ಮ, ಈಗ ನೋಡಿ ತಿರ್ಗಾ ನಾನು ಹೇಳ್ತಾ ಇದೀನಿ, ಈಗ ಎಲ್ಲಾರ್ದು ಕಷ್ಟಕ್ಕೆ ಪರಿಹಾರ ಏನ್ ಮೇಡಮ್? ಈಗ ಲಾಸ್ಟ್ ಕೇಳ್ತಾ ಇರೋದು ಸರ್, ಪರಿಹಾರ ಅಮೀರ್ ಅವರು ಬರ್ಲಿ. ಯಾವಾಗ? ಆಮೇಲೆ ಮೊನ್ನೆ ತೀರ್ಮಾನ ಆಯ್ತು ಸರ್. ಮೊನ್ನೆ ತೀರ್ಮಾನ ಏನಾಯ್ತು, ಸ್ಟೇಷನ್ ಅಲ್ಲಿ ತೀರ್ಮಾನ ಆಯ್ತು. ನಾವು ಇರ್ಲಿಲ್ಲ, ಇವರೇ ಕರ್ಕೊಂಡ್ ಬಂದ್ರು. ತೀರ್ಮಾನ ಏನಾಯ್ತು, ತೀರ್ಮಾನದಲ್ಲಿ ಏನ್ ಹೇಳಿದ್ರು, ಶನಿವಾರ ನಾವು ಹೆಂಗಾರು ಅಡ್ಜಸ್ಟ್ ಮಾಡಿ ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತ ನಾವು ಒಪ್ಕೊಂಡಿದ್ದು ನಿಜ ಸರ್. ಇವತ್ತು ಒಪ್ಕೊಂಡಿದ್ದು ನಿಜ. ಇವತ್ತು 8 ದಿವಸದಲ್ಲಿ ಒಪ್ಕೊಂಡಿದ್ದು, ಇವತ್ತು 8 ಕೊಡ್ತೀವಿ ನಾವು ಅಂತ ಆಗಿಲ್ಲ. ಕೇಳಿ ಸರ್, ಆವಾಗ ಇವ್ರು ಏನ್ ಮಾಡಿದ್ರು, ನಮ್ಮ ಮನೆಗೆ ನಾವು ಎಲ್ಲ ಕ್ಲಿಯರ್ ಆದ್ಮೇಲೆ ನಮ್ಮ ಮನೆಗೆ ನಾವು ಮತ್ತೆ ಅಮೀರ್ ಸಾಬ್ ಇಬ್ರು ಬಂದು ನಮ್ಮ ಮನೆಗೆ ಬರೋಕು ನಾವು ಎಷ್ಟೊತ್ತು ಬಂದು 7:15 ಬಂದು ಯಾರ್ದೋ ಒಬ್ರು ಬೀಗ ಇತ್ತು, ಬೀಗ ತಕೊಟ್ರು. ನಮ್ಮ ಮನೆ ಇದ್ದೇರೇನಪ್ಪುರಂ ಸರ್. ಆವಾಗ ತೆಗೆದುಕೊಟ್ಟು ನಾವು ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಇದ್ದು. ಆಮೇಲೆ ಈ ಒಬ್ರಿಗೂ ಅವರು ಇಷ್ಟೊಂದು ದಿವಸ ಆಯ್ತಲ್ಲ ಅಂದ್ಬಿಟ್ಟು ಹಿಂಗೊಂದು ಏಟು ಹೊಡೆದ್ರು ಅಮೀರ್ ಸಾಬ್ಗೆ. ಅಮೀರ್ ಸಾಬ್ ಹೊಡಿಗೂ ಅವ್ರೇನ್ ಮಾಡಿದ್ರು, ಅವ್ರ ಮಕ್ಕಳಿಗೆ ಹೇಳಿದ್ರು ಹಿಂಗೆ ನನ್ಗೆ ಹಿಂಗೆ ಇದು ಮಾಡ್ತಾರೆ ಅಂತ. ಅವ್ರ ಮಕ್ಕಳು 11 ಗಂಟೆಲಿ 11:15 ನಮ್ಮ ಮನೆಗೆ ಬಂದಾಗ, ನಮ್ಮ ಮನೆಗೆ ಬಂದು 11:15 ಬಂದು ನಮ್ ಜೊತೆ ಬಂದ್ಬಿಡಿ ಅಂತ, ನಮ್ ಜೊತೆ ಬಂದ್ಬಿಡಿ ಅಂತ ನನ್ನ ಕರೆದ್ರು, ನೀವು ಬನ್ನಿ ಅಂತ, ನಮ್ ಜೊತೆ ಬನ್ನಿ ಅಂತ. ಅದಕ್ಕೆ ನಾ ಬರಲ್ಲಪ್ಪ, ನಾ ಇದ್ರು ಧರಣಿಪುರಮನೆ ಇರ್ತೀನಿ. ಈಗ 2 ಸಲ ಹೋಗಿ ನಮ್ಗೆ ಮರ್ಯಾದೆ ಹೋಗಿದೆ, ಸತ್ರು ನಾನು ಧರಣಿಪುರಮನೆ ಇರ್ತೀನಿ. ಅವ್ರ ಮಗಳು, ಅಳಿಯ ಮತ್ತೆ ಮಗ ಅಷ್ಟು ಜನ ಬಂದು ಅವ್ರ ತಂದೆಗೆ ಕರ್ಕೊಂಡ್ ಬಂದ್ರು ಸರ್. ನಾವು ನೆನ್ನೆ ಆಮೇಲೆ ಅವರು ಮನೇಲಿ ಮಡಿಕೊಂಡಿದ್ರು, ಎಲ್ಲಿಟ್ಟಿದ್ರು ಅದು ನನಗೆ ಗೊತ್ತಿಲ್ಲ. ಆಮೇಲೆ ಏನಂದ್ರು, ಮೊನ್ನೆ ಅವ್ರ ಬಾಮೇದ ತೀರೋಗ್ಬಿಟ್ಟು ಅವ್ರಲ್ಲಿ ನನಗೆ ಫೋನ್ ಮಾಡಿದ್ರು, ಶಾಂತಿ ಮಾವರು ನಮ್ದು ಗಲಾಟೆ ಮಾಡ್ಕೊಂಡು ಹೊರಟ್ಬಿಟ್ಟವ್ರೆ, ಅದಕ್ಕೆ ನಿಮ್ಮ ಮನೆಗೆ ಬಂದಿದ್ದಾರಾ ಅಂತ. ಇಲ್ಲ ಅಣ್ಣ, ನೆನ್ನೆ ತಾನೇ ನೀವು ಕರ್ಕೊಂಡೋಗಿ ಇವತ್ತಾಗಲಿ ನನ್ನ ಮನೆಗೆ ಬಂದಿದ್ದೀರಿ ಅಂತ ಕೇಳ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಒಬ್ರು ನಮ್ಮ ವಿಧಾನಪುರಮಲ್ಲಿ ಒಬ್ರು ಅವ್ರಿಗೆ ಹೇಳೋಕೆ ಅವ್ರಂದ್ರು, ಇದೆಲ್ಲ ಗಾಳಿ ಗಂಚೆಲ್ಲ ಬೇಡ, ಬಂದು ಇಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿ ಏನಿದೆ ಜನಗಳ್ದು ಪ್ರಾಬ್ಲಮ್ ಸಾಲ್ವ್ ಮಾಡುವ ಅಂತ ಹೇಳೋದಕ್ಕೆ ನಾವು ಕರ್ಕೊಂಡ್ ಬರಲ್ಲ, ಫಸ್ಟ್ ಇಲ್ಲಿ ದುಡ್ಡು ಮಡಗ್ಲಿ ಶಾಂತಿ ಅಂದ್ರೆ ನಾನು ಒಬ್ಳೆ ದುಡ್ಡು ಇಸ್ಕೊಂಡಿಲ್ಲ ಸರ್, ಅವರು ಇಸ್ಕೊಂಡವ್ರೆ. ಇಡ್ಲಿ ನಾನು ಅವರು ಅವ್ರೆ. ಈಗ ರಹೀಂ ಸಾಬ್ ಮತ್ತೆ ಗೀತಾ ಮೇಡಮ್ ಏನು? ಗೀತಾ ಮೇಡಮ್ ಇಲ್ಲ ಸರ್, ತೀರೋಗ್ಬಿಟ್ರು. ರಿಲೇಷನ್ ಏನಿತ್ತು? ನಮ್ ಗೌಡ್ರು ಅವರು, ನಾನು ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ರು. ಅವ್ರು ಅವಾಗ ದಾನ ಮಾಡ್ತಾ ಇದ್ರು. ಟ್ರಸ್ಟ್ ಅಲ್ಲಿ ಅಮೀರ್ ಸಾಬ್ ಯಾವ ತರ ಬಂದ್ರು? ಅಮೀರ್ ಸಾಬ್ ಇವ್ರ ಮನೇಲಿ ಗಲಾಟೆ ಹೋಗಿ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದು. ಅವಾಗ ನಾನು ಬರೀ 9 ಜನಕ್ಕೆ ಮಡಿಕೊಂಡು ನಾನು ಮಾಡ್ತಾ ಇದ್ದೆ, 9 ಜನಕ್ಕೆ. ಅವ್ರು ಬಂದ್ಬಿಟ್ಟು ಜನ ಜಾಸ್ತಿ ಮಾಡಿದ್ರು ನಾನಲ್ಲಿ. ಮೇಡಮ್ ನೋಡಿ, ಎಲ್ಲ ಒಂದು ಆಸೆಗೆ ಮಾಡ್ತಾರೆ ಮೇಡಮ್. ಈ ತರ ಆದ್ರೆ ನೋಡಿ, ಅವರೆಲ್ಲ ಮುಖ ನೋಡಿ ಎಷ್ಟು ಟೆನ್ಷನ್ ಅಲ್ಲಿ ಇದ್ದಾರೆ ಅವರು. ಈಗ ಅವರಿಗೆ ಪರಿಹಾರ ಏನ್ ಮೇಡಮ್? ಈಗ ಕೊನೆಯಲ್ಲಿ 25,000 ಮನೆಗೆ ತಗೊಂಡಿದಾರಲ್ಲ, ಅದ್ ಹೇಳಿ. ಅದ್ ಹೇಳ್ತಾ ಇದೀನಿ ನಾನು. ಮನೆ ಕೊಡ್ತೀವಿ ಅಂತ 25. ಹೌದು ಸರ್, ಅಮ್ಮ, ಭೂಮಿ ಎಲ್ಲಿದೆ? ಭೂಮಿ ಎಲ್ಲಿದೆ? ಇಲ್ಲ ಸರ್, ಭೂಮಿ ಇಲ್ಲ. ಒಪ್ಕೋತೀರಾ ನೀವು? ಇದು ಆಗಿದೆ, ತಪ್ಪಾಗಿದೆ. ಯಾವ ತರಮ್ಮ? ಈಗ ಯಾರಮ್ಮ? ಈಗ ನೀವು ಇಲ್ಲಿ ಮುಂದೆ ಇದ್ದೀರಾ, ಅಮೀರ್ ಸಾಬ್ರು ಇಲ್ಲ. ಈಗ ಯಾರಿಗೆ ಕೇಳ್ಬೇಕಮ್ಮ?
ಇಬ್ಬರಿಗೂ ಕೇಳ್ಬೇಕು ಸರ್, ಯಾರಿಬ್ರಿಗೆ? ಅಮೀರ್ ಸಾಬ್ಗೂ ಕೇಳ್ಬೇಕು, ನಮಗೂ ಕೇಳ್ಬೇಕಲ್ವಾ? ಹಾ. ಈಗ ನೀವು ಕುಲ್ಲ ಹೇಳ್ತಾ ಇದೀರಲ್ಲ ಸ್ಕ್ಯಾಮ್ ಆಗಿದೆ ಅಂತ ನೀವು ಹೌದು ಒಪ್ಕೊತಾ ಸರ್, ಇದೀರಲ್ಲ? ಒಪ್ಕೊತಿದೀವಿ ನಾವು, ತಪ್ಪಾಗಿದೆ ನಾವು ಒಪ್ಕೊತಿದೀನಿ. ಹಾ. ಆ ತಪ್ಪಿಗೆ ಅವ್ರಿಗೆ ಅಮೌಂಟ್ ಯಾವಾಗ? ಸರ್ ಇವರು ಬರ್ಲಿ, ಯಾಕಂದ್ರೆ ಅವರು ಪೊಲಿಟಿಷಿಯನ್ ಅಲ್ಲಿ 2ನೇ ತಾರೀಕು ಟೈಮ್ ಹೇಳವ್ರೆ, ಆಯ್ತಾ? ಇವ್ರು ಅಮೀರ್ ಸಾಬ್ಗೂ ಬರ್ಲಿ. ಇಷ್ಟೆಲ್ಲ ಯಾವಾಗ ಬರ್ತಾರಮ್ಮ? ಗೊತ್ತಿಲ್ಲ ಸರ್, ಇವ್ರ ಮನೆ ಇದೆ ತಾನೆ. ಅವರು ಬಂದ್ಮೇಲೆ ಕೂತು ತೀರ್ಮಾನ ಮಾಡುವ ಸರ್ ನಾವು. ಈಗ ನೀವೆಲ್ಲ ಒಪ್ಕೋತೀರಾ ಈ ಮಾತಿಗೆ? ಸರ್ ಇವರೇ ಕಳಿಸಿರೋದು ಸರ್. ಇಲ್ಲ ಸರ್, ನಾ ಕಳ್ಸಿಲ್ಲ ಹೇಳ್ತಾರೆ ಅಂದ್ರೆ ನಾನೇ example ಹೇಳ್ತೀನಿ ಸರ್. ನಮ್ಮ ಮನೆ ತಗೋ CC ಕ್ಯಾಮ್ರಾ ಇದೆ ಸರ್, CC ಕ್ಯಾಮ್ರಾ ನಮ್ಮ ಮನೆ ತಗೋ ಇದೆ. ಅವ್ರು ಬಂದು ಕರ್ಕೊಂಡು ಹೋಗಿರೋದು ಪ್ರೂಫ್ ಇದೆ ಸರ್. ಆಮೇಲೆ ನಮ್ಮ ಮನೆಯಲ್ಲಿ ಅವ್ರದ್ದು ಎಲೆಕ್ಟ್ರಿಕ್ ಗಾಡಿ ಇದೆ. ಅಂತ ಹೇಳ್ತಾರ ಅವ್ರು ಇನ್ನೂ ಒಂದು ಹೇಳಿದ್ರು ಅವ್ರ ಮನೆ ಎಲ್ಲಿದ್ದಾರೆ ಈಗ? ನಮ್ಮ ಅಪ್ಪನ ಗೊತ್ತಿಲ್ಲ ಸರ್, ನನಗೆ ಈ ಮನೆನೇ ಗೊತ್ತಿಲ್ಲ, ಇವಾಗ ಯಾರು ಇಲ್ಲ. ನಾವು ವಿದ್ಯಾರಣ್ಯಪುರಂ. अस्सलाम वालेकुम नाजरीन, आज मैं अभी रात के तकरीबन 12 बजे तिब्बत देवी टैकिस के करीब 4th क्रॉस में आया हुआ हूँ। यहाँ पे आप देख सकते हैं जो हजरात हैं इनमें नाबीना हैं, माजूर लोग हैं। यहाँ पे देख सकते हैं ख्वातीन परेशान हाल है। यहाँ पर एक बात सामने आई है कि गीता वेंकटेश नामी एक ट्रस्ट था जो बराए नाम था, रजिस्टर नहीं था। इसके बावजूद इन लोगों को उस ट्रस्ट के नाम पर झांसा देते हुए पैसे लिया गया है। एक एक फर्ज से 35,000 तो 25,000 ऐसे रकम ऐंठी गई है। इन्हें उम्मीद दिलाई गई किसी को घर दिया जाएगा, किसी को जेवर दिया जाएगा, तो इस तरह के झांसे में तमाम लोग आ गए। अमीर साहब का नाम आया है और शांति मैडम का नाम आया है। इन लोगों ने शांति मैडम को यहाँ पर मजबूरन लाया है। रात 12 बजे वो यहाँ पर जमा इसलिए हैं कि आज बरोज हफ्ता उनको उनकी रकम वापस लौटाने का वादा किया गया था, मगर वो वादा बराए नाम रह गया। उन्हें अभी और कितने दिन इंतज़ार करना पड़ेगा पता नहीं है। ये लोग इंसाफ चाहते हैं। बहरहाल इस मामले को NR पुलिस स्टेशन तक भी लाया गया है। तलवार साहब ने उन्हें यकीन दिलाया है कि उनसे जो हो सकेगा बिल्कुल किया जाएगा। आप सब मैं आखिर में यही कहूँगा कि ऐसे झांसे देने वालों से होशियार रहें, क्योंकि यहाँ पर देखा जाता है कि आज एक झांसा सामने आता है तो कल लोग कोई और झांसे में पड़ जाते हैं। इंसान को अपने ऊपर कंट्रोल रखना चाहिए और सामने वाले की बातों को समझना चाहिए। ऐसे अगर आस पर आप पैसे डालते गए तो धोखे की सिवा कुछ नहीं मिलेगा। इस सिलसिले में कौसर न्यूज़ की जानिब से जो रिपोर्ट आपको पेश की जा रही है, आप इस सिलसिले में क्या कहेंगे ज़रूर कमेंट करिएगा और हमारी इस न्यूज़ को ज़्यादा शेयर करें और सब्सक्राइब करते हुए हमें और काम करने का मौका इनायत फरमाएं। तब तक के लिए मुझे सब दर खैर इजाज़त दें। अस्सलाम वालेकुम व रहमतुल्लाहि व बरकातुहू।